ಕಟ್ಟಿದ್ರು ಯಾರು ನಮ್ಮನ್ನ ಕಾಪಾಡಕ್ಕಾಗಲ್ಲ. ಈ ಕರ್ತನೇ ನಮ್ಮನ್ನು ಕಾಪಾಡುವನು, ಈತನೇ ನಮ್ಮ ರಕ್ಷಕನು, ಈತನು ಒಬ್ಬನೇ ನಮ್ಮನ್ನು ಕಾಪಾಡುವ ದೇವರು. ನಿಮ್ಮ ಆಲೋಚನೆಗಳನ್ನ ಕರ್ತನಿಗೆ ಕೊಡು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಫಿಲಿಪ್ಪರ್ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯ ಓದಿ ನೋಡ್ಕೊಳ್ರಿ. ದೇವರೇ ತನ್ನ ಚಿತ್ತವನ್ನ ನಿಮ್ಮಲ್ಲಿ ನೆರವೇರಿಸಬೇಕು ಪ್ರಯತ್ನಗಳನ್ನು ಉಂಟು ಮಾಡಿದ್ದಾನೆ. ಇವತ್ತು ಅನೇಕರಲ್ಲಿ ಉಂಟಾಗಿತ್ತು, ಇವತ್ತು ಉಂಟಾಗ್ತಾ ಇಲ್ಲ. ಕಾರಣ ಅದು ಹೋಯ್ತ ಆಸೆ. ಸಹೋದರ ಸಹೋದರಿ, ಕರ್ತನ ಮೇಜು ತೆಗೆದುಕೊಳ್ಳಕ್ಕೆ ಮುಂಚೆ ಫಸ್ಟ್ ನಿನ್ನನ್ನು ಸರಿಪಡಿಸ್ಕೋ, ನಿನ್ನನ್ನು ರೆಡಿ ಮಾಡ್ಕೋ. ದೇವರು ನೋಡ್ತಾ ಇದ್ದಾನೆ. ದೇವರು ನಿನ್ನ ಹೃದಯದ ಆಸೆಯನ್ನು ನೋಡ್ತಾ ಇದ್ದಾನೆ, ನಿನ್ನ ಹೃದಯದ ಆಲೋಚನೆಗಳು ನೋಡ್ತಾ ಇದ್ದಾನೆ. ಸುಮ್ಮನೆ ದೇವರು ಯಾರನ್ನ ಆಶೀರ್ವದಿಸಲ್ಲಪ್ಪ, ಸುಮ್ಮನೆ ದೇವರು ಯಾರನ್ನ ಮೇಲೆ ಕೆತ್ತಲ್ಲ, ಸುಮ್ಮನೆ ನಿಮ್ಮನ್ನ ಎತ್ಕೊಂಡ್ಬಂದು ಸಭೆಯಲ್ಲಿ ಲೀಡರ್ ಆಗಿ ನಿಂತ್ಕೊಳ್ಳಲ್ಲ.